ಜಿ5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ನನ್ನ ಟ್ರೀಟ್ ಮಾಡಿದ ಡಾಕ್ಟರ್ ಹೇಳಿದ್ರು ನಾನು ಆರ್ಯವರ್ಧನ್ ಅಂತ. ವರ ಅಂಗೈನಾಗಿರುವಾಗ ಪ್ರಾರ್ಥನೆ ಮಾಡಕ್ ಹತ್ತಿ ಮಗಳ. ಡಾಕ್ಟರ್ ಹೇಳಿದ್ದೆ ನಾನು ಆರ್ಯವರ್ಧನ್. ನೀಗಾಗ್ಲೇ ಬಹಳ ತಡ ಮಾಡಿದ್ದಿ. ಇನ್ ತಡ ಮಾಡಿದ್ರ ಕೈಗ್ ಸಿಕ್ತಿದ್ ಗಂಡ ಕೈ ಜಾರ್ ಹೋಗ್ತಾನ. ಅನುನೇ ನನ್ನ ಹೆಂಡತಿ. ನಿನ್ನ ಕಣ್ಣು ಮುಂದ ಇದ್ದು ಇಲ್ದಂಗಿರೋ ನಿಮ್ಮವ್ರನ್ನ ಕಂಡ್ಕೊ ಅಂತ ಹೇಳ್ ಕಳ್ಸಾಳ ಈ ತಾಯಿ. ಈಗ ತಪ್ಪದ್ರ ಮುಂದ ನೀವಿಬ್ರು ಒಬ್ಬರನ್ನೊಬ್ರು ಕಳ್ಕೋತೀರಾ. ಅನು ಅವರೇ, ನಾನೇ ನಿಮ್ಮ ಆರ್ಯವರ್ಧನ್. ಇಲ್ಲ, ಇವ್ರು ನನ್ನ ಆರ್ಯಸರ್ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ. ವಿರಜಿ, ವರ್ಧನ್ ಸಂಸ್ಥೆ ಸೀಲ್ ತಗೊಂಡು ಬನ್ನಿ, ಅರ್ಜೆಂಟು, ಬೇಗ. ವಾಟ್? ಯಾಕೆ ಹೇಳ್ತಿದ್ದೀರಾ? ನೀವು ಅರ್ಜೆಂಟ್ ಆಗಿ ಬನ್ನಿ. RSR ಬಗ್ಗೆ ಏನೋ ಸುಳುವು ಗೊತ್ತಾಗಿದೆ, ಬೇಗ ಬನ್ನಿ. ಹಲೋ, RSR ಬಗ್ಗೆ ಸುಳ್ಳು ಸಿಕ್ಕಿರೋದಕ್ಕೂ ವರ್ಧನ್ ಗ್ರೂಪ್ ಸೀಲ್ ಎಲ್ಲ ತಗೊಂಡ್ಬನ್ನಿ ಅಂತ ಅನ್ನೋದಕ್ಕೂ ಏನ್ ಸಂಬಂಧ? ಇವ್ರನ್ನ ನಿಜವಾಗ್ಲೂ ನಂಬೋದಾ ನಾನು? ಐ ಥಿಂಕ್ ಇದ್ರ ಬಗ್ಗೆ ನಾನೊಂದ್ಸಲ ಅನು ಹತ್ರ ಮಾತಾಡೋದೇ ಒಳ್ಳೇದು. ಹಲೋ ಮೀರಾ. ಹಾಯ್ ಅನು, ಕೆನ್ ಐ ಟಾಕ್ ಯು ಫಾರ್ ಅ ಮಿನಿಟ್? ಏನಾದರೂ ಅರ್ಜೆಂಟ್ ಇತ್ತಾ? ಯಾ, ಇಟ್ಸ್ ಇಂಪಾರ್ಟೆಂಟ್. ಹೇಳು ಮೀರಾ, ಯಾವ್ದ್ರ ಬಗ್ಗೆ? RSR ಬಗ್ಗೆ. ಅನು, ನಾನು RSR ಬಗ್ಗೆ ಏನೇನೋ ಕೇಳ್ತಾ ಇದ್ದೀನಿ. ಇದೆಲ್ಲ ನಿಜಾನ ಸುಳ್ಳ ಅಂತ ಕೂಡ ನನಗೆ ಗೊತ್ತಾಗ್ತಾ ಇಲ್ಲ. ದಟ್ಸ್ ವೈ ಐ ಜಸ್ಟ್ ಥಾಟ್. ಇಲ್ಲ ಮೀರಾ, ನೀನ್ ಕೇಳೋದನ್ನೆಲ್ಲ ನೀನ್ ನಂಬೋದಕ್ಕೆ ಹೋಗ್ಬೇಡ. RSR ಬದುಕಿದಾರ ಅಥವಾ ಸತ್ತಿದಾರ ಅನ್ನೋ ಪ್ರಶ್ನೆ ಈಗ ಮೆಲ್ಲಗೆ ಎಲ್ರಿಗೂ ಕಾಡೋದಕ್ಕೆ ಶುರು ಆಗಿದೆ. ಅವ್ರು ಸತ್ತಿದ್ದಾರೆ ಅನ್ನೋದನ್ನ ನಾನು ಒಪ್ಪಲ್ಲ, ಆದ್ರೆ ಅವ್ರು ಬದುಕಿದ್ದಾರೆ ಅನ್ನೋದಕ್ಕೆ ಪ್ರೂಫ್ ಕೂಡ ಇಲ್ಲ. ಅನು, ಬಟ್ ಹೌ? ಈ ಪ್ರಶ್ನೆ ನಿನಗೂ ಕಾಡೋದಕ್ಕೆ ಕಾರಣ ಏನು? ಇಲ್ಲ. ಅನು ಅಮ್ಮ, ನಿಮ್ಮ ಅಪ್ಪ ಅಮ್ಮ ಬಂದಿದ್ದಾರೆ. ಹೌದಾ, ಬಂದೆ. ಸರಿ ಅಮ್ಮ. ಅನು, ಯು ದೇರ್? ಮೀರಾ, ಅಪ್ಪ ಅಮ್ಮ ಬಂದಿದ್ದಾರಂತೆ. ಇದ್ರ ಬಗ್ಗೆ ನಾವು ಆಮೇಲೆ ಮಾತಾಡೋಣ. ಅಂದ್ರೆ ಚೇಂಡೆ ಹೇಳ್ತಿರೋ ಹಾಗೆ RSR ಬದುಕಿದ್ದಾರೆ ಅನ್ನೋ ವಿಷಯ ಪೂರ್ತಿ ಸುಳ್ಳಂತೂ ಅಲ್ಲ ಅಂತಾಯ್ತು. ಅವ್ರು ಬದುಕಿರೋದೇ ಆದ್ರೆ ಹೀಗೆ ಹೈಡ್ ಮಾಡ್ಕೊಂಡು ಯಾಕಿದ್ದಾರೆ? ಕಣ್ಮುಂದೆ ಯಾಕೆ ಕಾಣಿಸ್ಕೋತಾ ಇಲ್ಲ? ಆ ಕಥೆನ ನಿಮ್ಗೆ ಹೇಳಿಲ್ವಾ ಅವಳು? ಚೇಂಡೆ, ನೀವು ನನಗೆ ಇನ್ನಷ್ಟು ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ ಈಗ. ನಿಮ್ಗವಳು ಹಾಗೆ ಹೇಳಿರ್ತಾಳೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ನೀವೆಲ್ಲ ಒಂದಾದ್ರಿ. RSRನ ನನ್ನನ್ನ ಬೇರೆ ಮಾಡಿದೆ. ಕಾಲಚಕ್ರ ಬದಲಾಗಿದೆ ಮಿರಾಜಿ. RSR ಮತ್ತೆ ಬರ್ತಾರೆ. ಆದ್ರೆ ಈ ಸಲ ಚಾತಕನಾಗಲ್ಲ, ಮಾಲೀಕನಾಗಿ, ಚಕ್ರವರ್ತಿಯಾಗಿ. ಅದಕ್ಕೆ ಗುಟ್ಟಾಗಿ ಅವ್ರಿಗೋಸ್ಕರ ನಾ ಏನೆಲ್ಲ ಮಾಡ್ತಾ ಇದ್ದೀನಿ ಗೊತ್ತಾ? ಒಂದ್ ನಿಮಿಷ, ಇದು ವರ್ಧನ್ ಸಂಸ್ಥೆ ಸೀಲಲ್ಲ? ಇದು ಸೈನ್ ಮಾಡಿ ಮಿರಾಜಿ. ವಾಟ್?
ಆರ್ಯ ಸರ್ ಅವ್ರು ಕಟ್ಟು ಬೆಳೆಸಿದ ಸಂಸ್ಥೆ ಅವ್ರ ಪಾಲಾಗಬೇಕು ಅಂತಂದ್ರೆ ನೀವು ಸೈನ್ ಮಾಡಿ ಮೀರಜ್. ನೋ ಜೇಂಡೆ, ಈ ತರ ಖಾಲಿ ಬಾಂಡ್ ಪೇಪರ್ಸ್ ಮೇಲೆಲ್ಲ ನಾನು ಯಾವತ್ತೂ ಸೈನ್ ಮಾಡಲ್ಲ. ನಿಮ್ಗೆ ಆರ್ಯ ಸರ್ಗಿಂತ ಇದೇ ಹೆಚ್ಚ? ಹೇಳಿ, ನೀವು ಸೈನ್ ಮಾಡಿ. ಆರ್ಯ ಸರ್ನ ನಿಮ್ ಕಣ್ಮುಂದೆ ಅದೇ ಚಕ್ರವರ್ತಿಯಾಗಿ ನಿಲ್ಲಿಸ್ತೀನಿ. ಮೀರಾಜಿ, ನೀವೀಗ ಸೈನ್ ಮಾಡದೆ ಹೋದ್ರೆ ಅವ್ರ ಮನೆಯವರು ಆರ್ಯ ಸರ್ನ ಯಾವತ್ತೂ ಬೆಳಕಿಗೆ ಬರೋದಕ್ಕೆ ಬಿಡೋದಿಲ್ಲ. ಹೇಗೆ ನಿಮ್ಮೆಲ್ಲರ ಮುಂದೆ ಆರ್ಯನ ವಿಲನ್ ಆಗಿ ತೋರಿಸ್ಬಿಟ್ರಲ್ಲ, ನೀವು ನಂಬಿಟ್ರಿ. ಅವ್ರ ವಿಲನ್ ನಂಬಿ, ಅವ್ರು ನಮ್ಮ ಹೀರೋ, ಇನ್ನೋಸೆಂಟ್ ಮೀರಾಜಿ, ಇನ್ನೋಸೆಂಟ್ ಹೀರೋ. ನಾನೇನೇ ಮಾಡಿದ್ರು ಆರ್ಯ ಸರ್ಗೋಸ್ಕರ. ನಿಮ್ ಈ ಒಂದು ಸಹಿ ಆರ್ಯ ಸರ್ನ ಮತ್ತೆ ಕರ್ಸುತ್ತೆ ಅಂತಂದ್ರೆ ಯಾಕೆ ಸೈನ್ ಮಾಡಬಾರ್ದು ಮೀರಾಜಿ? ಥ್ಯಾಂಕ್ ಯು ಮೀರಾಜಿ. ಥ್ಯಾಂಕ್ ಯು ಮೇಡಮ್. ಇದಕ್ಕೊಂದು ಸೈನ್ ಮಾಡಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ಮೇಡಮ್, ನೀವು ರಿಕ್ವೆಸ್ಟ್ ಮಾಡಿರೋ ಡಾಕ್ಯುಮೆಂಟ್ಸ್ನ ಆಸ್ಪತ್ರೆಯಿಂದ ಖುದ್ದಾಗಿ ಕಳಿಸಿದ್ದಾರೆ ಮೇಡಮ್. ಥ್ಯಾಂಕ್ ಯು. ಬರ್ತೀನಿ ಮೇಡಮ್. ಏನದು ಅನು? ಆರ್ಯ ಸರ್ ಡೆತ್ ಸರ್ಟಿಫಿಕೇಟ್. ಸರ್ ಬರ್ತೀನಿ. ಥ್ಯಾಂಕ್ ಯು. ಆಯ್ತು ಸರ್, ಓಕೆ. ಡೆತ್ ಸರ್ಟಿಫಿಕೇಟ್ ತಲುಪಾಯ್ತು. ಈಗ ಈ ಮನೆಯವರಿಗೆ ಆರ್ಯವರ್ಧನ್ ಅಫಿಷಿಯಲ್ ಆಗಿ ತೀರ್ಕೊಂಡಾಯ್ತು. ಅವನೇ ಈ ಮನೆಯವ್ರ ಹತ್ರ ನಾನೇ ಆರ್ಯವರ್ಧನ್ ಅಂತ ಬಡ್ಕೊಂಡ್ರು ಯಾರು ಕೇರ್ ಮಾಡಲ್ಲ. ಜೆಂಡೆ, ಈಗ ನಿಂದೆ ಅಖಾಡ, ಆಟ ಶುರು ಮಾಡ್ಕೋ. ಸಾರಿ ಮೀರಾಜಿ, ನಿಮ್ಮ ಹತ್ರ ಸುಳ್ಳು ಹೇಳಿದ್ದೀನಿ. ನೀವು ಕ್ಷಮಿಸಲೇಬೇಕು. ಕ್ಷಮಿಸ್ಲಿಲ್ಲ ಅಂದ್ರೂ ಓಕೆ. ಈ ಜೇಂಡೆ ಯಾರಿಗೂ ಕೇರ್ ಮಾಡಲ್ಲ. ಎಂತ ಬೇಜವಾಬ್ದಾರಿ ಹಾಸ್ಪಿಟಲ್ ಅವ್ರದ್ದು. ಅವತ್ತೇ ರಿಪೋರ್ಟ್ ಕಳಿಸ್ಬೇಕಿತ್ತು. ನೀನ್ ಹೋಗಿ ಕೇಳಿದ ಮೇಲೆ ಇವಾಗ ಕಳಿಸಿದಾರಲ್ಲ. ಏನ್ ರಿಪೋರ್ಟ್ ಅದು? ಹೇಳಿ, ಏನ್ ರಿಪೋರ್ಟ್ ಅದು? ಆರ್ಯವರ್ಧನ್ ಅವ್ರ ಡೆತ್ ರಿಪೋರ್ಟ್. ವಾಟ್? ಅಮ್ಮ ತಗೊಳ್ಳಿ. ಏನಿದು ಕೇಶವ? ಅದೇ 4 ತಿಂಗಳಿಗೊಂದ್ಸಲ ರಿಪೋರ್ಟ್ ಮಾಡ್ತಾರಲ್ಲ ಅದು. ಕ್ವಾರ್ಟರ್ಲಿ ರಿಪೋರ್ಟ್ಸ್? ಸಾಮಾನ್ಯವಾಗಿ ಮೀರಾಜಿ ಅವರೇ ಬಂದು ನಿಮ್ಮ ಹತ್ರ ಸೈನ್ ತಗೊಂಡು ಹೋಗ್ತಿದ್ರು. ಈ ಸಲ ನಾನೇ ಬಂದೆ, ನಿಮ್ಮನ್ನು ನೋಡ್ದಂಗೆ ಆಗತ್ತಲ್ಲ ಅಂತ. ನೀವು ನನಗೆ ಹೊಸ ಜವಾಬ್ದಾರಿ ಬೇರೆ ಕೊಟ್ಟಿದ್ದೀರಾ.
ಅದು ರಿಪೋರ್ಟು ಹೇಳಬೇಕಲ್ಲಮ್ಮ. ಹೇಳು ಕೇಶವ. ಅದು ಸಂಜು ಬಗ್ಗೆ ತಿಳ್ಕೋ ಅಂತ ಹೇಳಿದ್ರಲ್ಲಮ್ಮ. ಒಂದು ನಿಮಿಷ ಇಲ್ಲಿ ನೋಡಿಮ್ಮ, ನೋಡಿಮ್ಮ, ಇಲ್ಲಿ ನೋಡಿ. ಸಂಜು ನಮ್ಮ ಪ್ರಾಪರ್ಟೀಸ್ ಹತ್ರ ಎಲ್ಲ ಹೋಗಿ ಫೋಟೋ ತಗೊಳ್ತಾ ಇದ್ರು. ಆಮೇಲೆ ಹೇಳಕ್ ಸ್ವಲ್ಪ ಮುಜುಗರ ಆಗತ್ತೆ ಅಮ್ಮ. ನೇರವಾಗಿ ವಿಷಯಕ್ಕೆ ಬಾ ಕೇಶವ. ಅನು ಮೇಡಮ್ ಎಲ್ಲಿರ್ತಾರೋ ಸಂಜು ಯಾವಾಗಲೂ ಅಲ್ಲೇ ಇರ್ತಾರೆ. ಇದು ನನಗೆ ಯಾವಾಗ ಸಂಶಯ ಬಂತು ಅಂತಂದ್ರೆ, ಅನು ಮೇಡಮ್ ಅವರು ವಟಾರಕ್ಕೆ ಹೋಗಿದ್ದಾಗ ಸಂಜು ಅವರು ಯಾವುದೋ ಕಾರಣ ಒಡ್ಡಿ ವಟಾರಕ್ಕೆ ಹೋಗಿ ಕೂತ್ಕೊಂಡ್ಬಿಟ್ರು. ಯಾಕೆ ಹೀಗೆ ಮಾಡ್ತಿದ್ದಾರೋ ಗೊತ್ತಿಲ್ಲಮ್ಮ. ಅದನ್ನ ನಾನು ನಿಮ್ಗೆ ಹೇಳ್ತಿದ್ದೀನಿ ಅಷ್ಟೇ. ನಿಜವಾಗ್ಲೂ ನೀವು ನನ್ನ ನಂಬ್ತೀರಾ? ನಿನ್ನ ನಂಬದೆ ನಾನು ಯಾರನ್ನು ನಂಬಲು ಆರ್ಯ? ನೀನು ಆರ್ಯ ಅಂತ ಗೊತ್ತಿದ್ದೆ ನಾನು ನಿನ್ನ ಹತ್ರ ಮಾತಾಡೋಕೆ ಬಂದಿದ್ದೀನಿ. ಆದರೆ ಅದನ್ನ ನಿಮ್ಗೆ ಅರ್ಥ ಆಗ್ತಿಲ್ಲ. ಅರ್ಥ ಮಾಡಿಸೋಕೆ ಯಾರೂ ನನ್ನನ್ನು ನಿನ್ನ ಹತ್ರ ಬಿಡ್ತಿರ್ಲಿಲ್ಲ. ನಿನಗೆ ತುತ್ತು ಕೊಟ್ಟು ಬೆಳೆಸ್ತಂದು ಕಣೋ ನಾನು. ಈ ತುತ್ತಿನ ಮೇಲೆ ಹಣ, ನಮ್ಮ ಗೆಳೆತನದ ಮೇಲೆ ಹಣ. ನೀನ್ ನನ್ನ ಆರ್ಯ ಅಂತ ನಾನು ಯಾವತ್ತೂ ಒಪ್ಕೊಂಡಾಯ್ತು ಕಣೋ. ಅವನು ನಮ್ಮ ಕಣ್ಣಿಗೆ ಕಾಣದೇ ಇದ್ರು ನಮ್ಮ ಬದುಕಿನಿಂದ ದೂರ ಹೋಗೋದು ಕಷ್ಟ ಹರ್ಷ. ಒಳ್ಳೇದೋ ಕೆಟ್ಟದೋ ಅವನು ನಮಗೂ ಅಗತ್ಯ ಇದೆ. ಸರಿ, ನೀವು ಹೇಳ್ತಿದ್ದೀರಂತ ಸುಮ್ಮನಾಗ್ತೀನಮ್ಮ, ಬಟ್ ನನಗಿದರಲ್ಲಿ ಒಪ್ಪಿಗೆ ಇಲ್ಲ. ಅವನು ಮೊದಲು ಹೇಗಿದ್ನೋ ಹಾಗೆ ಇರಲಿ ಬಿಡು ಹರ್ಷ. ಅವನಿಗೆ ಭಿಕ್ಷೆ ಹಾಕಿದ್ದೀನಿ ಅನ್ಕೋತೀನಿ. ಮೊದಲು ಅಷ್ಟೇ, ಈಗಲೂ ಅಷ್ಟೆ. ಭಿಕ್ಷೆ ಹಾಕೋದು ನಿಮ್ಮ ಒಳ್ಳೆ ಗುಣ ಅಮ್ಮ. ಆದ್ರೆ ಅದಕ್ಕೆ ಜೇಂಡೆ ನಿಯತ್ತಾಗಿರ್ತಾರ ಅನ್ನೋದೇ ಪ್ರಶ್ನೆ. ರಾವಣನ್ಗೆ ಭಿಕ್ಷೆ ಹಾಕಿದ ಸೀತೆಗೆ ಏನಾಯ್ತು ಅನ್ನೋದು ಗೊತ್ತು ಅಲ್ವಾ ಅಮ್ಮ? ಸೀತಾ ಮಾತೆಗೇನೂ ಆಗಿಲ್ಲ. ಆದರೆ ಭಿಕ್ಷೆ ತಗೊಂಡು ರಾವಣ ಸತ್ತೇ ಹೋದ್ನಲ್ಲ. ಕೆಟ್ಟದ್ದು ಮಾಡೋರ್ಗಷ್ಟೇ ಕೆಟ್ಟದಾಗುತ್ತೆ ಅನ್ನೋ ಭಯ. ನೀ ಚಿಂತೆ ಮಾಡಬೇಡ ಹರ್ಷ, ನೀನು ಅಷ್ಟೆ. ಜೇಂಡೆ, ಯಾವ ಫೈಲ್ ಇದು? ಆಫೀಸ್ ಫೈಲಾ? ನಾನೇನಾದರೂ ನೋಡಬೇಕಿತ್ತಾ? ಆಫೀಸ್ ಫೈಲೇ, ನೀವು ಚೆಕ್ ಮಾಡೋದಲ್ಲ, ಅಮ್ಮ ಚೆಕ್ ಮಾಡಬೇಕಿತ್ತು. ಚೆಕ್ ಮಾಡೋದು ನೀವೇನು ಚೆಕ್ ಮಾಡೋದು ಬೇಕಿಲ್ಲ ಅದು ಮೇಡಮ್. ನೀವೆಲ್ಲೋ ಹೋಗ್ತಿರೋ ಆಗಿದೆ. ಥ್ಯಾಂಕ್ ಯು, ಬರ್ತೀನಿ ಮೇಡಮ್.
ಈಗ ಬಿಳಿ ಹಾಳೆ. ನಾನೇ ಚಿತ್ರಕಾರ. ನಾನು ಬರೆಯೋ ಚಿತ್ರ ಜಯಂಡೆಯನ್ನು ಚಕ್ರವರ್ತಿ. ಒಂದ್ ಕಡೆ ವರ್ಧನ್ ಸಂಸ್ಥೆ ಆಸ್ತಿ, ಇನ್ನೊಂದ್ ಕಡೆ ಆರ್ಯ. ನನ್ನಂತ ಶ್ರೀಮಂತ ಈಗ ಜಗತ್ತಲ್ಲೇ ಇಲ್ಲ. ನಾನವತ್ತು ಕೊಟ್ಟಿದ್ದು ತುತ್ತು ಅನ್ನ ಇವತ್ತು ನನಗೆ ಋಣ ತೀರಿಸ್ತಿದೆ. ಆರ್ಯ, ನೀನ್ ನನ್ನ ಹುಡುಗ ಕಣೋ. ಪಾಪ ಅಮ್ಮ, ಅವರು ನಂಗೇನ್ ಬರ್ಕೊಟ್ರು ಅನ್ನೋ ಐಡಿಯಾನೂ ಇಲ್ಲ. ಕ್ಷಮಿಸ್ಬಿಡಿ ಅಮ್ಮ. ಸದ್ಯದಲ್ಲೇ ನಿಮ್ಮೆಲ್ರಿಗೂ ಸರ್ಪ್ರೈಸ್ ಇದೆ. ಬಿಗ್ ಬಿಗ್ ಸರ್ಪ್ರೈಸ್. ಹರ್ಷ, ಎಲ್ಲಿದ್ಯಾ? ಅಮ್ಮ, ಇಲ್ಲೇ ಪೊಲೀಸ್ ಸ್ಟೇಷನ್ ಬಂದಿದ್ದೀವಿ. ಏನ್ ವಿಷಯ? ಸಂಜು ವಿಷಯದ ಬಗ್ಗೆ ಮಾತಾಡಕ್ ಫೋನ್ ಮಾಡಿದೆಪ್ಪ. ಅವನು ಪದೇ ಪದೇ ಅದೇ ಮಾತಾಡ್ತಿದ್ದಾನೆ. ಒಂದ್ಸಲ ಆ ಡಾಕ್ಟರ್ನ ಕರೆಸಿ ಮಾತಾಡೋದು ಒಳ್ಳೇದು ಅನ್ಸ್ತಾ ಇದೆ. ಅಮ್ಮ, ನೀವೇನು ಚಿಂತೆ ಮಾಡಬೇಡಿ, ಡಾಕ್ಟರ್ನ ಕರ್ಸೋಣ. ಡೋಂಟ್ ವರಿ. ಸರಿ ಹರ್ಷ. ಏನಾಯ್ತು? ಅದಕ್ಕೆ ಸಂಜು ಬ್ರದರ್ ಮತ್ತೆ ಪದೇ ಪದೇ ನಾನೇ ಆರ್ಯವರ್ಧನ್ ಅಂತ ಹೇಳ್ಕೊಂಡು ಕೂತಿದಾರಂತೆ. ಅಮ್ಮ ತುಂಬಾ ಗಾಬರಿ ಆಗಿದ್ದಾರೆ. ಅದಕ್ಕೆ ಡಾಕ್ಟರ್ನ ಕರ್ಸೋದೇ ಬೆಟರ್ ಅಂತ ಹೇಳ್ತಿದ್ದಾರೆ. ಬಾವಾ, ಇನ್ಸ್ಪೆಕ್ಟರ್ ಸಿಕ್ಕಿದ್ದಿದ್ರೆ ಏನಾದ್ರೂ ಸುಳುವಾದ್ರೂ ಸಿಕ್ಕಿರೋದು. ಬಾವಾ, ಇದೆಲ್ಲ ನಿಮ್ಗೆ ಕೋಇನ್ಸಿಡೆನ್ಸ್ ಅಂತ ಅನ್ನಿಸ್ತಾ ಇದೆಯಾ? ನಾವು ಆಸ್ಪತ್ರೆಗೆ ಡಾಕ್ಟರ್ನ ಭೇಟಿ ಮಾಡಕ್ ಹೋದ್ರೆ ಅಲ್ಲಿ ಅವ್ರು ಸಿಗ್ಲಿಲ್ಲ. ಇಲ್ಲಿ ನೋಡಿದ್ರೆ ಇನ್ಸ್ಪೆಕ್ಟರ್ ಟ್ರಾನ್ಸ್ಫರ್ ಆಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಅದು ಅಲ್ಲದೆ ಡೆತ್ ಸರ್ಟಿಫಿಕೇಟ್ ಬೇಕು ಅಂತ ನಾನೇ ಜಗಳ ಮಾಡಿ ಕೇಳಿದ್ದಕ್ಕೆ ಅವ್ರು ತಂದು ಕೊಟ್ಟಿದ್ದು. ನನಗೆ ಯಾಕೋ ಇದೆಲ್ಲ ಪ್ಲಾನ್ ಅಂತ ಅನಿಸ್ತಿದೆ ಬಾವಾ. ಎಲ್ಲೋ ಏನೋ ಸರಿ ಇಲ್ಲ. ನಾವೇನು ಅನ್ನೋದನ್ನ ಕಂಡು ಹಿಡಿಲೇಬೇಕು. ಸರ್, ನೀವು ಹೇಳ್ದಂಗೆ ಆಯ್ತು ಸರ್. ಹೇಳ್ದಂಗೆ ಆಗೋಕೆ ನಾನೇನು ಜ್ಯೋತಿಷಿನೇನೋ? ಏನಾಯ್ತು ಅಂತ ಸರಿಯಾಗಿ ಹೇಳೋ. ಈಗ ಎಲ್ಲಿದ್ಯಾ ನೀನು? ಸರ್, ಇಲ್ಲೇ ಪೊಲೀಸ್ ಸ್ಟೇಷನ್ ಸ್ವಲ್ಪ ದೂರ ಸರ್. ಅವರು ಸ್ಟೇಷನ್ಗೆ ಹೋಗಿದ್ದಾರೆ. ಒಂದ್ ಲೆವೆಲ್ಗೆ ನಾನು ಜ್ಯೋತಿಷಿನೇ. ಸರ್, ಈಗ ಏನ್ ಮಾಡ್ಲಿ ಸರ್? ಅವ್ರನ್ನ ಫಾಲೋ ಮಾಡ್ಬೇಕಾ ಹೇಗೆ? ಇನ್ನು ಅವ್ರು ಎಲ್ಗೂ ಹೋಗಕ್ಕಾಗಲ್ಲ ಬಿಡು. ಹೋದ್ರೂ ಪ್ರಯೋಜನ ಆಗಲ್ಲ. ಎಲ್ಲಿ ಹೋಗ್ತೀಯಾನು? ಡಾಕ್ಟ್ರು, ಪೊಲೀಸರು ಎಲ್ಲ ನನ್ನ ಫ್ರೆಂಡ್ಸು. ಎಲ್ಲಕ್ಕಿಂತ ಹೆಚ್ಚಾಗಿ ಆರ್ಯ ನನಗೆ ಮಾತ್ರ ಫ್ರೆಂಡ್. ಅವನಿಗೆ ನೆನಪು ವಾಪಸ್ ಬಂದಾಗ ನಿಮ್ಮನ್ನು ಯಾರನ್ನೂ ಹತ್ರ ತೆಗೆಸೋಣ. ಹಾಗೆ ಮಾಡ್ತೀನಿ. ಕಾರ್ನ ಹುಡ್ಕಕ್ ಹೋದ್ರೆ ನಮಗ್ ಸಮಾಧಾನ ತರುವಂತ ಉತ್ತರ ಸಿಕ್ಕಲ್ಲ ಸುಬ್ಬು. ಕಾರ್ನ ಹುಡುಕ್ತಾ ಇರೋದೇ ಒಳ್ಳೇದು. ಅದೇ ನನಗೂ ಭಯ. ಒಂದ್ ವೇಳೆ ಏನೋ ಕಾರಣ ಇಟ್ಕೊಂಡೆ ಹೀಗೆ ಮಾತಾಡ್ತಾ ಇದ್ರೆ? ಚೇಚೆ, ಅವ್ರನ್ನ ನೋಡಿದ್ರೆ ಹಾಗೆಲ್ಲ ಅನ್ಸಲ್ಲ ಸುಬ್ಬು. ಪಾಪ. ಇಲ್ಲಪ್ಪ, ಸುಮ್ಮನೆ ಹೇಳ್ದೆ. ಸಂಜು ಒಳ್ಳೆ ಹುಡುಗ ಅನ್ನೋದು ನನಗೂ ಗೊತ್ತು. ಆದ್ರೆ ಅಮ್ಮ, ನೀವೇನೇ ಹೇಳಿ, ಇದೆಲ್ಲದ್ರ ಮಧ್ಯ ಕಷ್ಟ ಅನುಭವಿಸ್ತಿರೋದು ನಮ್ಮನು. ಇಂಥ ಟೈಮಲ್ಲಿ ನಮ್ಮನು ಸೀಮಂತ ಹೇಗೆಲ್ಲ ಮಾಡಬೇಕು ಅಂತ ಕನ್ಸು ಕಾಣ್ತಾ ಇರ್ಬೇಕಿತ್ತು. ಆದ್ರೆ ಹೇಗೆಲ್ಲ ಆಗ್ತಿದೆ ನೋಡಿ. ಸೀಮಂತಕ್ಕಿನ್ನೂ ಟೈಮ್ ಇದೆಯಲ್ಲ ಪುಷ್ಪ. ನಿಮ್ಗೊಂದು ಸೂಕ್ಷ್ಮವಾದ ವಿಷಯ ಹೇಳಬೇಕು. ಸೂಕ್ಷ್ಮವಾದ ವಿಷಯನ
ಸಂಜುನ ಟ್ರೀಟ್ಮೆಂಟ್ಗೆ ಅಂತ ಇಲ್ಲಿ ಬಿಟ್ಟು ಹೋದಾಗಿಂದ ಪ್ರಿಯದರ್ಶಿನಿ ಯಾಕೋ ಬೇರೆ ತರನೇ ನಡ್ಕೋತಾ ಇದ್ದಾರೆ. ಬೇರೆ ತರ ಅಂದ್ರೆ ಅಂದ್ರೆ ತಂದೆ ತಾಯಿಯಾಗಿ ಅವರಾಗೆ ಸಂಜು ಬಗ್ಗೆ ಒಂದು ದಿವಸನೂ ಫೋನ್ ಮಾಡಿ ವಿಚಾರಿಸಿಲ್ಲ. ನಾವಾಗೆ ಫೋನ್ ಮಾಡಿದ್ರು ಆ ಕಡೆಯಿಂದ ಉತ್ತರ ಇಲ್ಲ. ಅಮ್ಮ, ಅನು ಅಮ್ಮನೂ ಹರ್ಷ ಸರ್ ಬಂದಿದ್ದಾರೆ. ಬಂದೆ ಅಂತ ಹೇಳಿ ಡಾಕ್ಟರ್ ಜೊತೆಲಿದ್ದಾರೆ ಅಂತ ಹೇಳಿ ಕಳಿಸಿದ್ರಮ್ಮ. ಅದೇ ಸಂಜುಗೆ ಟ್ರೀಟ್ಮೆಂಟ್ ಮಾಡ್ತಿರೋ ಡಾಕ್ಟರ್ ಬಂದಿದ್ದಾರೆ ಅನ್ಸುತ್ತೆ. ನಾನು ಹೋಗಿ ಮಾತಾಡ್ತೀನಿ. ನನಗೆ ಇವ್ರ ಜವಾಬ್ದಾರಿ ಇಲ್ಲ. ಪ್ಲೀಸ್ ನೀವೇನಿದ್ರು ಮುರಳಿ ಅವ್ರ ಹತ್ರನೇ ಮಾತಾಡ್ಕೊಳ್ಳಿ. ಅಲ್ಲ ಡಾಕ್ಟರ್, ನೀವು ಹೀಗೆ ಹೇಳಿದ್ರೆ ಹೇಗೆ? ಸರಿಯಾಗಿ ಟ್ರೀಟ್ಮೆಂಟ್ಗೆ ಬರದೇ ಇದ್ರೆ ಹೀಗೆ ಆಗೋದು. ಇವ್ರ ತಪ್ಪಿಂದ ನನಗೆ ಕೆಟ್ಟ ಹೆಸರು ಬರೋದು ನಾನು ಒಪ್ಪಲ್ಲ. ಪ್ಲೀಸ್, ನನಗೆ ಅಂತ ಒಂದು ರೆಪ್ಯುಟೇಷನ್ ಇದೆ, ಅರ್ಥ ಮಾಡ್ಕೊಳ್ಳಿ. ನಾನಿನ್ನು ಹೊರಡ್ತೀನಿ. ಡಾಕ್ಟರ್ ಒಂದು ನಿಮಿಷ ಪ್ಲೀಸ್, ನಾನು ಸಾರ್ಟ್ ಔಟ್ ಮಾಡೋಣ. ನನ್ನ ಹತ್ರ ಹಾಗಂದವರು ಇಲ್ಲಿ ಹೀಗೆ ಬದಲಾಯಿಸಿ ಮಾತಾಡ್ತಿದ್ದಾರಲ್ಲ, ಯಾಕೆ ಸುಳ್ಳು ಹೇಳ್ತಿದ್ದಾರೆ? ನಾನು ಇರೋ ಸತ್ಯನೆಲ್ಲ ಹೇಳಿದ್ದೀನಿ. ನಾನಿನ್ನು ಬರ್ತೀನಮ್ಮ. ಸಂಜು ಅವರೇ, ನಾನು ನಿಮ್ಮ ಹತ್ರ ಸಹಾಯ ಕೇಳಿದ್ದೆ. ಅದನ್ನೇ ನೀವು ತುಂಬಾ ಮನ್ಸಿಗೆ ಹಚ್ಕೊಂಡಿದ್ದೀರಾ ಅಂತ ಅನ್ಸುತ್ತೆ. ಬ್ರದರ್, ಡಾಕ್ಟ್ರೇ ಹೇಳಿದ್ರಲ್ಲ ನೀವು ಸಂಜು ಆರ್ಯವರ್ಧನ್ ಅಲ್ಲ ಅಂತ. ನಾನು ಒಪ್ಕೋತೀನಿ. ಮೇ ಬಿ ನಾನೇ ಹುಚ್ಚುಚ್ಚಾಗಿ ಏನೋ ಅನ್ಕೊಂಡಿರ್ಬೇಕು. ಲೆಟ್ ಮಿ ಟೇಕ್ ಅ ಬ್ರೇಕ್. ನಾನು ಸ್ವಲ್ಪ ಹೊರಗಡೆ ಹೋಗ್ಬೋದಾ? ವಿಶು, ನಾನು ಬರ್ತೀನಿ. ಪ್ಲೀಸ್. ಪ್ಲೀಸ್ ಲೀವ್ ಮೀ ಅಲೋನ್. ಅದು ತಪ್ಪು ಅಂತ ಯಾಕೆ ಅನ್ಕೋತೀಯ ಆರ್ಯ? ಮಗು ಹೊಟ್ಟೆ ಹಸಿದಾಗ ತಾಯಿ ಸರಿ ತಪ್ಪು ಅಂತ ಯೋಚನೆ ಮಾಡಕ್ಕಾಗಲ್ಲ. ಹೊಟ್ಟೆ ತುಂಬಿಸ್ಬೇಕು ಅಷ್ಟೇ. ಅರ್ಥ ಆಗ್ಲಿಲ್ವಾ? ಬಾ, ಟೀ ಕುಡಿತಾ ಮಾತಾಡ. ಬಾ, ಕೂತ್ಕೋ ಕೂತ್ಕೋ. ಏಯ್, ಬೇಗ ಟೀ ತಗೋಬಾರೋ. ಸರಿ ಅಣ್ಣ. ಅಣ್ಣ, ಥ್ಯಾಂಕ್ ಯು ಕಣ. ಎಷ್ಟೇ ದುಡ್ಡು ಮಾಡಿದ್ರು ಏನೇ ಮಾತಾಡಿದ್ರು ಈ ಟೀ ಮುಂದೆ ಎಲ್ಲ ಜುಜುಬಿ ಅಲ್ಲ. ಆದ್ರೆ ಟೀ ಮಾಡೋನಿಗೆ ಇದಕ್ಕಿಂತ ಹೆಚ್ಚಿಗೆ ದುಡ್ಡು ಕೊಡ್ತೀವ? ಇಲ್ಲ ಅಲ್ವಾ? ಅಷ್ಟೇ ಲೈಫ್.
ನಮ್ಮನ್ನು ಹೊಗಳೋರು ಹೊಗಳ್ತಾ ನಮ್ಮಿಂದ ಜೀವನ ಕಟ್ಕೋತಾರೆ. ಆದರೆ ದುಡ್ಡಿನ ವಿಷಯ ಬಂದಾಗ ನಮ್ಮ ಯೋಗ್ಯತೆಗೆ ಎಷ್ಟು ಬೇಕೋ ಅಷ್ಟನ್ನ ಮಾಡ್ಕೋಬೇಕು. ಆದರೆ ನಾನು ಮಾಡಿದ್ದೆಲ್ಲ ನನಗೋಸ್ಕರ ಅಲ್ಲ. ಆರಿನ್ಗೋಸ್ಕರ. ನಾನಿರಲಿಲ್ಲ ಅಂದಿದ್ರೆ ಆರ್ಯ ಬರೀ ಕೂಲಿ ಕಾರ್ಮಿಕನಾಗಿರ್ಬೇಕಾಗಿತ್ತು. ಆರ್ಯನಿಗೆ ಇದೇ ಕೈಯಿಂದ ತುತ್ತಾಕ್ ಬೆಳೆಸಿದ್ದೀನಿ. ಅಷ್ಟೇ, ಬೇರೇನು ಕಾರಣ ಇಲ್ಲ. ಇದೆಲ್ಲ ಆರ್ಯನಿಗೆ ಗೊತ್ತಿರೋದೆ. ಆರ್ಯನಿಗೆ ಗೊತ್ತಿಲ್ಲದೆ ಇರೋದು ಏನೂ ಇಲ್ಲ. ಐ ಮೀನ್ ನಿನಗೆ ಅವನಿಗೆ ಆರ್ಯನ್ಗೆ ಅಂತೆಲ್ಲ ಮಾತಾಡ್ತಾ ಇದ್ದೀನಿ ನೋಡಿ. ನಾನೊಬ್ಬ ಮುಟ್ಟಾಳ. ಪರವಾಗಿಲ್ಲ ಬಿಡಿ. ನಾನೇ ಆರ್ಯ ಅಂತ ನನ್ನ ಮುಂದೆನೇ ಒಪ್ಕೊಂಡಿದ್ದ ಡಾಕ್ಟ್ರು ಮನೆಗೆ ಬಂದು ನಾನು ಹೇಳಲೇ ಇಲ್ಲ ಅಂತ ಸಾಧಿಸ್ಬಿಟ್ಟು ಹೋದರು. ಎಲ್ಲರೂ ನಾನು ಭ್ರಮೇಲಿದ್ದೀನಿ ಅಂತ ಅಂದ್ಕೊಂಡಿದ್ದಾರೆ. ಆದರೆ ಅವರೆಲ್ರಿಗೂ ಸತ್ಯನ ಹೇಗೆ ಅರ್ಥ ಮಾಡಿಸ್ಲಿ? ಅದಕ್ಕೆ ನಾನಿದ್ದೀನಲ್ಲ ಆರ್ಯ. ಯಾರು ಒಪ್ಕೊಳ್ದೆ ಹೋದ್ರು ನಾನು ಒಪ್ಕೊಂಡಿದ್ದೀನಲ್ಲ. ದಿವಸ ಬಂದು ಇಲ್ಲಿ ನನ್ನ ಭೇಟಿ ಮಾಡು. ಎಲ್ಲೆಲ್ಲಾಗುತ್ತೋ ಅಲ್ಲಿ ಭೇಟಿ ಮಾಡೋಣ. ಕಳೆದ ದಿನಗಳನ್ನೆಲ್ಲ ಸಿನಿಮಾ ಕತೆ ಥರ ನಾನು ಹೇಳಿ ಎಲ್ಲಿಂದ ಶುರು ಮಾಡಿ? ಏನ್ ಮಾಡ್ತಿದ್ಯಾ ವಿಶು? ಓಕೆ ಓಕೆ, ಏನ್ ಮಾಡ್ತಿದ್ದೀರಾ ಸರ್? ಹೇಳ್ಬೋದಾ? ನಿಮ್ ಲವರ್ ಆಗೋ ಹೆಂಡತಿ ಆಗೋ ಕೇಳ್ತಿಲ್ಲ, ಜಸ್ಟ್ ಔಟ್ ಆಫ್ ಕ್ಯೂರಿಯಾಸಿಟಿ ಕೇಳ್ತಾ ಇದೀನಿ. ಏನ್ ಮಾಡ್ತಿದ್ದೀರಾ ಅಂತ ಹೇಳ್ಬೋದಾ? ನಾನು ಇಲ್ಲಿಂದ ಹೊರಡ್ತಾ ಇದ್ದೀನಿ. ಎಲ್ಲಿಗೆ? ನೋಡಿ, ನನ್ನಿಂದ ಇಲ್ಲಿ ಎಲ್ರಿಗೂ ಗೊಂದಲ. ನನ್ನ ಮಾತನ್ನ ಯಾರು ನಂಬಕ್ ತಯಾರಿಲ್ವಲ್ಲ. ಹಾಗಿದ್ಮೇಲೆ ಇಲ್ಲಿದ್ದು ಯಾಕೆ ಎಲ್ರಿಗೂ ತೊಂದರೆ ಕೊಡಲಿ? ಸತ್ಯ ಗೊತ್ತಾಗೋವರೆಗೂ ನಾನು ಸಪ್ರೇಟ್ ಆಗಿರ್ತೀನಿ. ವಿಶು, ಏನ್ ಹೇಳ್ತಾ ಇದ್ಯಾ? ಸಪ್ರೇಟ್ ಆಗಿ ಎಲ್ಲಿ ಉಳ್ಕೋತೀಯಾ? ಎಲ್ಲಿಗೂ ಹೋಗ್ತೀನಿ. ಅದ್ರ ಬಗ್ಗೆ ನೀವು ಚಿಂತೆ ಮಾಡೋದು ಬೇಡ. ಸದ್ಯಕ್ಕೆ ನನಗೆ ಏಕಾಂತ ಬೇಕು. ನನ್ನನ್ನು ನಾನು ಪೂರ್ತಿಯಾಗಿ ಅರ್ಥ ಮಾಡ್ಕೋಬೇಕು. ಆಮೇಲೆ ಎಲ್ರಿಗೂ ಸಿಗ್ತೀನಿ. ವಿಶು ಪ್ಲೀಸ್, ನನಗೆ ಸ್ವಲ್ಪ ಸ್ಪೇಸ್ ಕೊಡಿ, ಅರ್ಥ ಮಾಡ್ಕೊಳ್ಳಿ. ಯಾ ಮೀರಾ? ಸರ್, ಇಷ್ಟಾಗಿದೆ ಸರ್. ವಾಟ್? ದಟ್ಸ್ ಇಂಪಾಸಿಬಲ್. ಚೆಕ್ ಬೌನ್ಸ್ ಆಗೋದಕ್ಕೆ ಹೇಗೆ ಸಾಧ್ಯ ಮೀರಾ? ಇಟ್ಸ್ ನಾಟ್ ಜಸ್ಟ್ ದಟ್ ಸರ್. ಬ್ಯಾಂಕಲ್ಲಿ ನಮ್ಮ ಅಕೌಂಟ್ ಕ್ಲೋಸ್ ಆಗೋಗಿದೆ ಅಂತ ಹೇಳಿದ್ರು ಮ್ಯಾನೇಜರ್. ಅಕೌಂಟ್ ಕ್ಲೋಸ್? ಹೌ ಇಸ್ ದಟ್ ಈವನ್ ಪಾಸಿಬಲ್ ಮೀರಾ? ಹೌ ಕಮ್? ನಾವ್ಯಾರು ಅಕೌಂಟ್ ಕ್ಲೋಸ್ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ ಅಲ್ವಾ? ಅದಕ್ಕೆ ಸಾಧ್ಯ? ಓಕೆ ಓಕೆ, ಅದನ್ನ ಆಮೇಲೆ ನೋಡೋಣ. ಮೊದಲು ನಮ್ಮ ಕಡೆಯಿಂದ ಯಾರ್ಯಾರಿಗೆ ಪೇಮೆಂಟ್ಸ್ ಪೆಂಡಿಂಗ್ ಇದೆಯೋ ನಮ್ಮ ಬೇರೆ ಬ್ಯಾಂಕ್ ಅಕೌಂಟ್ಸ್ ಇಂದ ಪೇಮೆಂಟ್ ಕ್ರೆಡಿಟ್ ಆಗೋ ತರ ನೀನು ನೋಡ್ಕೋ. ಓಕೆ? ಶೋರ್ ಸರ್. ಬಾವಾ, ಏನಾಯ್ತು? ಏನ್ ಪ್ರಾಬ್ಲಮ್? ನಮ್ದು ಕೆಲವು ಚೆಕ್ ಬೌನ್ಸ್ ಆಗಿದೆ. ಅದಕ್ಕೆ ಯಾಕೆ ಹೀಗಾಯ್ತು ಅಂತಾನೆ ಗೊತ್ತಾಗ್ತಿಲ್ಲ. ಬಾವಾ, ಈ ವಿಷಯ ಮೀರಂಗ್ ಗೊತ್ತಿಲ್ವಂತ? ಇಲ್ಲ, ಈ ವಿಷಯನ ಅವಳೇ ಫೋನ್ ಮಾಡಿ ಹೇಳಿದ್ ನನಗೆ. ನನ್ನ ಪ್ರಕಾರ ಏನೋ ಒಂದು ಟೆಕ್ನಿಕಲ್ ಇಶ್ಯೂ ಆಗಿರ್ಬೋದು. ಬೇರೆ ಯಾವುದು ಪ್ರಾಬ್ಲಮ್ ಇರೋದಕ್ಕೆ ಸಾಧ್ಯ ಇಲ್ಲ. ಲೆಟ್ಸ್ ಸಿ. ಜೇಂಡೆ, ಇದ್ರ ಹಿಂದೆನೂ ಜೇಂಡೆದೇ ಕೈವಾಡ ಇರ್ಬೋದಾ? ನಾನು ನಿನ್ನ ಜೊತೆ ಆಫೀಸಿಗೆ ಬರ್ತೀನಿ. ಇಲ್ಲ ಬ್ರದರ್,
ನಾನು ಆಫೀಸ್ಗೆ ಹೋಗ್ತಿಲ್ಲ. ಈಗ ಮೊದಲು ಬ್ಯಾಂಕ್ ಹೋಗ್ಬಿಟ್ಟು ಇದೇನು ಪ್ರಾಬ್ಲಮ್ ಅಂತ ತಿಳ್ಕೊಬೇಕು. ಹಾಗಾದರೆ ನಾನು ಜೇಂಡಿನ ಭೇಟಿ ಆಗಬೇಕು. ಅಮ್ಮ, ನಾನು ಬ್ಯಾಂಕ್ ಹೋಗ್ಬಿಟ್ಟು ಜಾಸ್ತಿ. ಸರಿ, ಹುಷಾರು. ಓಕೆ. ಬ್ಯಾಂಕ್ ಅವ್ರ ಹತ್ರ ಹೋಗಿ ಮಾತಾಡ್ತಾನೆ. ನೀನ್ ಇದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡಪ್ಪ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.